ಮುಸ್ಲಿಂ ಬಾಂಧವರು ಏನು ಭಾಳಷ್ಟು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ವಿದ್ಯಾಭ್ಯಾಸ ಮಾಡುವುದ್ರ ಜೊತೆಯಲ್ಲಿ ಇದರಲ್ಲಿ ಹೋಗಿ ಏನು ಮಸೀದಿಯಲ್ಲಿ ಹೋಗಿ ಕುರಾನ್ ಓದೋದ್ರ ಮೂಲಕ ಯಾರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ಆ ಮಕ್ಕಳನ್ನು ಕೂರಿಸಿ ಅವರಿಗೆ ಇವತ್ತೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಎಲ್ಲ ಮೈನಾರಿಟೀಸ್ಗಾಗಲಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ಪ್ರತಿಯೊಬ್ಬರು ಈ ದೇಶದ ಕಾನೂನನ್ನು ಗೌರವಿಸಬೇಕು, ಪ್ರತಿಯೊಬ್ಬರು ಒಳ್ಳೆಯ ನಾಗರಿಕರಾಗಿ ಬದುಕಬೇಕು, ಪ್ರತಿಯೊಬ್ಬರು ಕಾನೂನನ್ನು ಗೌರವಿಸೋದ್ರ ಮೂಲಕ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು. ಒಳ್ಳೆ ವ್ಯಕ್ತಿಗಳಾಗಬೇಕಾದ್ರೆ ವಿಶೇಷವಾಗಿ ನಮ್ಮ ಮಕ್ಕಳನ್ನು ಸಣ್ಣದರಲ್ಲಿ ಅವರನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಡಿಸಿಪ್ಲಿನ್ ಆಗಿ ಶಿಸ್ತಾಗಿ ಅವರನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಪ್ರತಿದಿನ ಹೇಳ್ಕೊಡ್ಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆ ಕೆಟ್ಟದನ್ನು ಭಾಳಷ್ಟು ಜನ ಆಯ್ಕೆ ಮಾಡ್ಕೊತಿದ್ದಾರೆ, ಒಳ್ಳೆಯದನ್ನು ಯಾರು ಆಯ್ಕೆ ಮಾಡ್ಕೊತಾ ಇಲ್ಲ. ಹೀಗಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಮೊಬೈಲನ್ನು ಸಣ್ಣ ಮಕ್ಕಳಿಗೆ ಕೊಟ್ಟು ಅವ್ರ ಜೀವನನ ಹಾಳು ಮಾಡೋದ್ರ ಬದಲು ಅವರಿಗೆ ಒನ್ಲಿ ಏನು ಆರ್ಡಿನರಿ ಮೊಬೈಲ್ಸ್ ಏನಿದೆ, ಒನ್ಲಿ ರಿಸೀವಿಂಗ್ ಕಾಲ್ ಮಾಡೋದು ಅಂಥ ಮೊಬೈಲ್ಗಳನ್ನು ಕೊಡಿ. ಈ ಏನು ಹೈ ಎಂಡ್ ಮೊಬೈಲ್ಗಳನ್ನು ಕೊಟ್ಟು ಅವ್ರನ್ನ ಜೀವನನ ಹಾಳು ಮಾಡಬೇಡ ಅಂತೇಳಿ ಎಲ್ಲ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನು ವಿಶೇಷವಾಗಿ ಬೆಂಗಳೂರು ನಗರ ಭಾಳ ಮೆಟ್ರೋಪಾಲಿಟನ್ ಸಿಟಿ ಇದೆ, ಭಾಳ ಅತಿ ವೇಗವಾಗಿ ಬೆಳೆಯುವಂಥ ಸಿಟಿ. ಬೆಂಗಳೂರು ನಗರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಹೊರದೇಶದಿಂದ ಬರುವಂಥವರು ಇಲ್ಲಿ ತಂದು ಡ್ರಗ್ಗನ್ನು ಏನು ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕಾದ್ರೆ ಪೊಲೀಸರು ಹಗಲು ಇರುಳು ಶ್ರಮ ವಹಿಸ್ತಿದ್ದಾರೆ ಬೆಂಗಳೂರು ನಗರದಲ್ಲಿ. ಇದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಕೈ ಜೋಡಿಸೋದ್ರ ಮೂಲಕ ಬೆಂಗಳೂರು ನಗರವನ್ನು ಡ್ರಗ್ ಫ್ರೀ ಬೆಂಗಳೂರು ಅಂತ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತೇಳಿ ಬೆಂಗಳೂರು ನಗರದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಈ ಸಂದರ್ಭದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಮನವಿಯನ್ನು ಮಾಡ್ಕೊತೀನಿ. ಕಾರ್ಯಕ್ರಮ ನಡೀತಿದೆ. ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮೊಹಮ್ಮದ್ ಪೈಗಂಬರ್ರ ಒಂದು ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಾನು ಸಹ ಇವತ್ತು ಶುಭವನ್ನು ಕೋರ್ಲಿಕ್ಕೆ ಬಂದಿದ್ದೀನಿ. ಶುಭವನ್ನು ಕೋರಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಬದುಕನ್ನು ಸಾಧಿಸಿ ಒಂದು ಸದೃಢವಾದಂಥ ಭಾರತ ನಿರ್ಮಾಣ ಮಾಡೋಣ ಅಂತ ನನ್ನೆಲ್ಲ ಮುಸಲ್ಮಾನ್ ಸಹೋದರರಿಗೆ ಒಂದು ಈ ವಿಷಯವನ್ನು ತಿಳಿಸಿ ಶುಭವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸಂಜಯನಗರಲ್ಲಿರುವಂತಹ ಅಶ್ವಥ್ ನಗರ್ನ ಒಂದು ಮದೀನಾ ಮಸೀದಿ ಇದರ ಪಕ್ಕದ ರೋಡಲ್ಲಿ ಈ ಏರಿಯಾದ ಎಲ್ಲ ನೌಜವಾನ್ ಕಮಿಟಿ ಹಾಗೂ ನಮ್ಮ ಮಸೀದಿಯ ಮ್ಯಾನೇಜಿಂಗ್ ಕಮಿಟಿ ಇಬ್ಬರು ಸೇರಿಬಿಟ್ಟು ಇವತ್ತು ಒಂದು ಪ್ರಾಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರ ಬರ್ತ್ ಆ್ಯನಿವರ್ಸರಿ ಹಾಗೂ ಗೌಸೆ ಆಜಮ್ ಅವರ ಬರ್ತ್ ಆ್ಯನಿವರ್ಸರಿಯನ್ನು ನಾವು ಮಾಡ್ತಿದ್ದೀವಿ. ಇದರಲ್ಲಿ ಹಲವಾರು ಚೀಫ್ ಗೆಸ್ಟ್ಗಳು ಬಂದಿದ್ದರು. ನಮ್ಮ DCP ಸಾಹೇಬರಾದಂತಹ ಮಂಜುನಾಥ್ ಸರ್ ಬಂದಿದ್ದರು, ನಮ್ಮ MLA ಸಾಹೇಬ್ ಆದ ಹಾಗೂ CN ಅಶ್ವಥ್ ನಾರಾಯಣ್ ಕೂಡ ಬಂದಿದ್ದರು. ಇದ್ರ ಬಿಟ್ಟು ನೀವು ನೋಡ್ತಾ ಇರ್ಬೋದು ಹಲವಾರು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ತುಂಬ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ. ನಮ್ಮ ಒಂದು ಇಂಟೆನ್ಷನ್ ಏನಂದರೆ ನಾವು ಪರಸ್ಪರ ಹಿಂದೂ ಮುಸ್ಲಿಂ ಇಬ್ಬರು ಸೇರಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಪ್ರಾಫೆಟ್ ಮೊಹಮ್ಮದ್ ಅವರ ಬರ್ತ್ ಆ್ಯನಿವರ್ಸರಿಯನ್ನು ಇವತ್ತು ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಮದೀನಾ ಮಸೀದಿ ಇನ್ಸ್ಟಿಟ್ಯೂಷನಲ್ಲಿ ಸುಮಾರು 170 ಮಕ್ಕಳು ಓದುತ್ತಿದ್ದಾರೆ. ಆ 170 ಮಕ್ಕಳಿಗೂ ಇವತ್ತು ನಾವು ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದೀವಿ. ಹಾಗೂ ಈ ಪ್ರೋಗ್ರಾಮ್ ಪ್ರತಿ ವರ್ಷ ನಡೆಯುತ್ತೆ. ಈ ಏರಿಯಾದಲ್ಲಿ ಸುಮಾರು ಒಂದು 20 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಲ್ಲಿಯವರೆಗೂ ನಾವು 100 ಜನ ಮಾಡಿಕೊಂಡಿದ್ದೀವಿ. ಯಾವ ಸ್ಟ್ಯಾಂಡರ್ಡ್ ಅಂತ ಇಲ್ಲಿ ಬಂದು ಮದ್ರಸಾ ಬೇರೆ ಜನ ಆಚೆ ಕಡೆ ಹೋಗ್ತಾರೆ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ 5 ಗಂಟೆಯಿಂದ 6 ಗಂಟೆವರೆಗೂ ಮದ್ರಸಾ ನಡೆಯುತ್ತೆ. ಆ ಮದ್ರಸಾಯಿಂದ ನಾವು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಎಲ್ಲ ನಮ್ಮ ನೌಜವಾನ್ ಬಾಂಧವರು. ನನ್ನ ಹೆಸರು ನದೀಮ್ ಅಂತ. ನಾವು ಈ ಏರಿಯಾದ ನೌಜವಾನ್ ಯೂತ್ ಕಮಿಟಿ. ನಾವು ಏನೇ ಆಗಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಯಾವುದೋ ಒಂದು ಪ್ರೋಗ್ರಾಮ್ ಆಗಲಿ ಪ್ರತಿಯೊಂದು ಸಕ್ಸಸ್ಫುಲ್ಲಾಗಿ ನಡೆಸಿ ಪ್ರತಿಯೊಂದನ್ನು ಅವರು ನಮಗೆ ಸಹಕರಿಸ್ತಾರೆ, ನಾವು ಪ್ರತಿಯೊಂದು ಅವ್ರಿಗೆ ಸಹಕರಿಸಿ ಆ ಭಾವನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಾತಿ ಭೇದ ಭಾವ ಏನಿಲ್ಲ ಸರ್, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಅಶ್ವಥ್ ನಗರ ಸಂಜಯ್ ನಗರದಲ್ಲಿ ಯಾವ ಜಾತಿ ಭೇದನೂ ಇಲ್ಲ, ಎಂಥದೇ ಇಲ್ಲ.
ನಾವು ತುಂಬ ಚೆನ್ನಾಗಿದ್ದೀರಿ. ನಾವು ಮೊನ್ನೆ ಅಣ್ಣಮ್ಮ ಜಾತ್ರೆ ಮಾಡಿದ್ದೀರಿ, ಇವತ್ತು ಇಲ್ಲಿ ಮೀಲಾದ್ ಹಬ್ಬ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಯಾರ್ಯಾರು ಬಂದಿದ್ರು? ಕಾರ್ಯಕ್ರಮಕ್ಕೆ ನಮ್ಮ ಈ ಏರಿಯಾದ ಲೀಡರ್ಗಳಾದಂತಹ MLA ಬೈರತಿ ಸುರೇಶ್ ಅವರು, ಅಶ್ವಥ್ ನಾರಾಯಣ್ ಅವರು, ಆಮೇಲೆ ಇನ್ನು ಲೋಕಲ್ ಲೀಡರ್ಸ್ ಆದಂತಹ ಕೌನ್ಸಿಲರ್ಗಳು ಎಲ್ಲ ಬಂದಿದ್ದಾರೆ. ಇನ್ನೂ ಬರೋರು ಇದ್ದಾರೆ. DCP ಮಂಜುನಾಥ್ ಸರ್ ಅವರು ಬಂದಿದ್ದರು.